ನನ್ನ ಹೆಸರು ಡಾಕ್ಟರ್ ಸಮರ್ಥ ಆರ್ಯ ಅಂತ. ನಾನು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ಸ್ ರೊಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಮಣಿಪಾಲ್ ಆಸ್ಪತ್ರೆ, ಓಲ್ಡ್ ಏರ್ಪೋರ್ಟ್ ರೋಡ್, ಬೆಂಗಳೂರಲ್ಲಿ. ಸೊ ಇವಾಗ ಏನು ಮಾಡ್ತೀವಿ, ಇವಾಗ ಎವ್ರಿ ಮಂತು 3ನೇ ಗುರುವಾರ ಇಲ್ಲಿ ಬಳ್ಳಾರಿಗೆ ಬರ್ತಾಯಿದ್ದೀವಿ. ಆರಾಧನಾ ಆಸ್ಪತ್ರೆಯಲ್ಲಿ OPD ಕಂಡಕ್ಟ್ ಮಾಡೋದಕ್ಕೆ. ಇಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ. ಯಾವ್ದಾದ್ರು ಪೇಷಂಟ್ಗೆ ಶಸ್ತ್ರಚಿಕಿತ್ಸೆ ಇಲ್ಲ ಸರ್ಜರಿ ಅವಶ್ಯಕತೆ ಇದ್ದರೆ ಅದು ಸಜೆಸ್ಟ್ ಮಾಡ್ತೀವಿ. ಅವರು ಬಂದು ಅಲ್ಲಿ ಬೆಂಗಳೂರು ನಮ್ಮ ಹಾಸ್ಪಿಟಲ್ ಮಾಡಿಸ್ಕೋಬೋದು. ನಂದು ಮೇಯ್ನ್ ಸ್ಪೆಷಲೈಸೇಷನ್ ಬಂದು ಜಾಯಿಂಟ್ ರಿಪ್ಲೇಸ್ಮೆಂಟು, ಅಂದರೆ ರೊಬೋಟಿಕ್ಕು, ಕನ್ವೆನ್ಷನ್ ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮತ್ತು ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಅಂದರೆ ಮೊದಲು ಯಾರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿ ಏನಾದ್ರು ಪ್ರಾಬ್ಲಮ್ ಆಗಿ ಅದರದ್ದು ತಿರ್ಗಾ ರಿವೈಸ್ ಸರ್ಜರಿ, ಕಾಂಪ್ಲೆಕ್ಸ್ ಸರ್ಜರಿ ಇರೋದು, ಆ ಥರದ ಸರ್ಜರಿನ ನಾವು ಮಾಡ್ತೀವಿ ಮಣಿಪಾಲ್ ಆಸ್ಪತ್ರೆಯಲ್ಲಿ. ನಂದು ರೊಬೋಟಿಕ್ ಟ್ರೈನಿಂಗ್ ಬಂದಿದ್ದೆಲ್ಲ UK ಆಗಿರೋದು. ಅಲ್ಲಿ ಆದಮೇಲೆ ವಾಪಸ್ ಇಲ್ಲಿ ಬಂದು ಇವಾಗ ಮಣಿಪಾಲ್ ಆಸ್ಪತ್ರೆಯಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಾವು ಏನಂದರೆ ಹಿಪ್ಪು ಮತ್ತು ನೀ ರೀಪ್ಲೇಸ್ಮೆಂಟ್ ರೋಬೋಟಾಗಿ ಮಾಡ್ತೀವಿ. ಸೊ ರೋಬೋಟು ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ರೊಬೋಟಿಕ್ ಸರ್ಜರಿಲಿ ಆ್ಯಕ್ಯುರಸಿ ಬಂದು 100% ಬರುತ್ತೆ. ಅಂದರೆ ಇವಾಗ ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದಾಗ ನಾವು ಕೈಯಲ್ಲೇ ಜಿಗ್ಸ್ ಯೂಸ್ ಮಾಡಿ ಅದರಲ್ಲಿ ನೋಡಿಕೊಂಡು ಮೆಷರ್ಮೆಂಟ್ ಮಾಡಿ ಬೋನ್ ಪ್ರಿಪೇರ್ ಮಾಡ್ತೀವಿ. ರೊಬೋಟಿಕಲ್ಲಿ ಏನು ಮಾಡುತ್ತೆ, ರೊಬೋಟಲ್ಲಿ CT ಸ್ಕ್ಯಾನ್ ಮಾಡಿ ಎಲ್ಲ ಲೋಡ್ ಮಾಡಿಬಿಡ್ತೀವಿ. ಹಂಗಾಗಿ ರೊಬೋಟಿಗೆ ಮೊದಲೇ ಸರ್ಜರಿ ಯಾವ ಥರ ಮಾಡಬೇಕೋ ಅದ್ರ ಜ್ಞಾನ ಇರುತ್ತೆ. ಆಮೇಲೆ ನಾರ್ಮಲ್ ಜಿಗ್ಸ್ ಯೂಸ್ ಮಾಡಿದಾಗ ನಾವು ಕಣ್ಣಾರೆ ನೋಡಿದಾಗ ನಮ್ಮದು ಅಲೈನ್ಮೆಂಟ್ ಬರೋದು 2 ಡಿಗ್ರಿ, 5 ಡಿಗ್ರಿ, 8 ಡಿಗ್ರಿ, ಇಲ್ಲ 2 ಮಿಲಿಮೀಟರ್, 4 ಮಿಲಿಮೀಟರ್, 6 ಮಿಲಿಮೀಟರ್ ಈ ಥರ. ಬಟ್ ರೊಬೋಟಾಗಿ ಮಾಡಿದಾಗ 0.1 ಮಿಲಿಮೀಟರ್, 0.2 ಮಿಲಿಮೀಟರ್, 0.1 ಡಿಗ್ರಿ, 0.2 ಡಿಗ್ರಿ, ಅಂದರೆ ಅಷ್ಟು ಆ್ಯಕ್ಯುರಸಿ ಬರುತ್ತೆ. ರೋಬೋಟ್ ಆಗಲಿ ನಾರ್ಮಲ್ ರೀಪ್ಲೇಸ್ಮೆಂಟ್ ಆಗಲಿ ಸೇಮ್ ಇಂಪ್ಲಾಂಟೇ ಯೂಸ್ ಮಾಡ್ತೀವಿ. ಬಟ್ ಇಷ್ಟು ಆ್ಯಕ್ಯುರಸಿ ಬರೋದ್ರಿಂದ ರೊಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಇಂಪ್ಲಾಂಟ್ ಲೈಫ್ ಸ್ಪ್ಯಾನ್ ಬಂದು ನಾರ್ಮಲ್ ಕಂಪೇರ್ ಮಾಡಿದ್ರೆ 5ರಿಂದ 10 ವರ್ಷ ಹೆಚ್ಚು ಬರುತ್ತೆ. ಆಮೇಲೆ ಇನ್ಸಿಷನ್ ಬಂದು, ಅಂದರೆ ಎಷ್ಟು ಸ್ಕಿನ್ನಾಗಿ ಚರ್ಮದಲ್ಲಿ ಎಷ್ಟು ಕಟ್ ಮಾಡ್ತೀವಿ ಅದು ಆಲ್ಮೋಸ್ಟ್ 20 to 30% ಲೆಸರ್ ಇರುತ್ತೆ ಸೈಜು. ಸರ್ಜರಿ ಮಾಡಬೇಕಾದ್ರೆ ಮೊಣಕಾಲು ಬೆಂಡ್ ಆಗಿದ್ರೆ ಅದನ್ನು ಸ್ಟ್ರೈಟ್ ಮಾಡೋದಕ್ಕೆ ಸಾಫ್ಟ್ ಟಿಶ್ಯೂ ರಿಲೀಸ್ ಅಂತ ಮಾಡಬೇಕಾಗುತ್ತೆ. ಅದು ಮಾಡಿದಾಗ ಪೇಷಂಟ್ಗೆ ಪೇಯ್ನ್ ಆಗುತ್ತೆ, ಬ್ಲಡ್ ಲಾಸ್ ಜಾಸ್ತಿ ಇರುತ್ತೆ. ರೊಬೋಟಿಕ್ ಸರ್ಜರಿ ಮಾಡಿದ್ರೆ ಅದೆಲ್ಲ ತುಂಬ ಕಮ್ಮಿ ಇರುತ್ತೆ, ಬೋನ್ ಕಟ್ ಮಾಡೋದು ತುಂಬ ಕಮ್ಮಿ ಆಗೋಗುತ್ತೆ. ಹಾಗಾಗಿ ಪೇಷಂಟ್ ಬೇಗ ರಿಕವರ್ ಆಗೋಗ್ತಾರೆ, ಅರ್ಲಿ ರಿಕವರಿ. ಅಂದರೆ ಆಪ್ರೇಷನ್ ಆಗಿದ್ದು ಮಾರನೇ ದಿನದಿಂದನೇ ನಡೆಯೋಕ್ಕೆ ಶುರು ಮಾಡ್ತಾರೆ. ವಾಕರ್ ಹಿಡ್ಕೊಂಡು 2ರಿಂದ 3 ವಾರ ವಾಕರ್ ಹಿಡ್ಕೊಂಡು ನಡೀತಾರೆ. ಬೈ 6 ವೀಕ್ಸ್ ಪೂರ್ತಿ ನಾರ್ಮಲ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಸೊ ಇದು ಹೊಸ ಟೆಕ್ನಾಲಜಿ. ಇದರಲ್ಲಿ ಪೇಷಂಟ್ಸ್ಗೆ ತುಂಬ ಲಭ್ಯ ಇದೆ. ಅಂದರೆ ಅವರು ರಿಕವರಿ, ರಿಟರ್ನ್ ಟು ನಾರ್ಮಲ್ಸಿ, ಅಂದರೆ ಅವರು ನಾರ್ಮಲ್ ಜೀವನದ ದಿನಚರ್ಯ ಕಾರ್ಯ ಏನಿರುತ್ತೆ ಅದು ತುಂಬ ಬೇಗ ಅರ್ಲಿ ರಿಟರ್ನ್ ಆಗ್ತಾರೆ ಅದರಿಂದ. ಅದು ಬಿಟ್ಟು ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಸ್ಪೋರ್ಟ್ಸ್ ಆರ್ಥೋಪೆಡಿಕ್ ಯೂನಿಟ್ ಇದೆ. ಅಂದರೆ ನಾವು ಲಿಗಮೆಂಟ್ ಇಂಜುರೀಸು, ಮಂಡಿದು, ಶೋಲ್ಡರ್ದು ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಆಗಲಿ, ಮೆನಿಸ್ಕಲ್ ಸರ್ಜರೀಸ್ ಆಗಲಿ ಅದು ಎಲ್ಲ ಮಾಡ್ತೀವಿ. ಅದು ಬಿಟ್ಟು ಜನರಲ್ ಆರ್ಥೋಪೆಡಿಕ್ಸ್, ಟ್ರಾಮಾ ಸರ್ಜರಿ ಅದು ಎಲ್ಲ ನಮ್ಮದು ಸೌಲಭ್ಯ ಇದೆ ನಮ್ಮ ಹಾಸ್ಪಿಟ್ಲಲ್ಲಿ. ನಿಮ್ಗೇನಾದ್ರು ಪ್ರಶ್ನೆಗಳಿದ್ದರೆ ನೀವೆಲ್ಲ. ಹಾಂ, ಆಮೇಲೆ ಇವಾಗ ಇನ್ನೊಂದೇನು ಅಂದರೆ, ಇವಾಗ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ತುಂಬ ಲೇಟರ್ ಇಯರ್ಸಲ್ಲಿ ಬರೋದು, 60-70 ವರ್ಷದಲ್ಲಿ. ಇವಾಗ ಏನಾಗ್ತಾ ಇದೆ, ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಆಗಲಿ, ಇಲ್ಲ ಆ್ಯಕ್ಟಿವಿಟೀಸ್ ಆಗಲಿ, ಇಲ್ಲ ಅವೇರ್ನೆಸ್ ಆಗಲಿ, ಪೇಷಂಟ್ಸ್ಗಳು ತುಂಬ ಮುಂಚೆನೇ ಆರ್ಥರೈಟಿಸ್ ಸಮಸ್ಯೆಯಿಂದ ಬೇಗ ಬರ್ತಾರೆ. ಅಂದರೆ ಹಾಸ್ಪಿಟ್ಲಿಗೆ ಅವ್ರು ಬರೋದು ಇವಾಗ 70-80 ವರ್ಷಕ್ಕಲ್ಲ, 40-50 ವರ್ಷಕ್ಕೆ ಬರ್ತಾರೆ. ಸೊ ಹಂಗಾಗಿ ಇವಾಗ ನಮಗೆ ಏನು ಅಂದರೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬಂದು ಹೆಲ್ತಿ ಏಜಿಂಗ್ ಅಂತ. ಅಂದರೆ ಇವಾಗ ಯಾವ ಥರ ಕಾರ್ಟ್ಲೇಜ್ ಪ್ರಿಸರ್ವ್ ಮಾಡಬೇಕು, ಯಾವ ಥರ ಮೂಳೆ ಶಕ್ತಿನ ಸ್ಟ್ರಾಂಗ್ ಮಾಡ್ಕೋಬೇಕು, ವೀಕ್ನಿಂಗ ಯಾವ ಥರ ಡಿಲೇ ಮಾಡಬೇಕು ಅದೊಂದು ನೋಡಬೇಕು. ಇನ್ನೊಂದು ರುಮೆಟಾಯ್ಡ್ ಆರ್ಥರೈಟಿಸ್, ಇನ್ಫ್ಲಮೇಟ್ರಿ ಆರ್ಥರೈಟಿಸು. ಇದರಲ್ಲಿ ಏನಾಗುತ್ತೆ, ಇದು ಪೇಷಂಟ್ ರಕ್ತದಲ್ಲೇ ಆ್ಯಂಟಿಬಾಡೀಸ್ ಸೃಷ್ಟಿಯಾಗುತ್ತೆ. ಆ ಆ್ಯಂಟಿಬಾಡೀಸು ಬ್ಯಾಕ್ಟೀರಿಯಾನ ಫೈಟ್ ಮಾಡೋದು ಬದಲು ಅವ್ರ ಓನ್ ಕಾರ್ಟಿಲೇಜ್ನೇ ಫೈಟ್ ಮಾಡುತ್ತೆ. ಹಂಗಾಗಿ ಏನಾಗುತ್ತೆ, ಪಾಪ 20-30 ವರ್ಷದವ್ರಿಗೆ ಆರ್ಥರೈಟಿಸ್ ಶುರುವಾಗೋಗುತ್ತೆ. ಅಂದರೆ ಇವಾಗ 70-80 ವರ್ಷದಲ್ಲಿ ಯಾವ ಥರ ಮೊಣಕಾಲಿರಬೇಕು, ಇಲ್ಲ ಹಿಪ್ ಇರಬೇಕು, ಅದು 20-30 ವರ್ಷದಲ್ಲೇ ಶುರುವಾಗೋಗುತ್ತೆ. ಆ ಥರ ಮುಂಚೆ ತುಂಬ ಅರ್ಲಿ ಶುರುವಾಗೋಗುತ್ತೆ. ಇದು ಬಿಟ್ಟು ಇವಾಗ ತುಂಬ ಹೆಲ್ತ್ ಅವೇರ್ನೆಸ್ ಆಗಿ ಜಿಮ್ಮಿಗೆ ಹೋಗೋದಾಗಲಿ, ವೆಯ್ಟ್ಸ್ ಮಾಡೋದಾಗಲಿ, ರನ್ನಿಂಗ್ ಮಾಡೋದಾಗಲಿ, ಇವೆಲ್ಲ ಆಗಿ ಲಿಗಮೆಂಟ್ ಇಂಜುರಿ ಸಮಸ್ಯೆನೂ ಜಾಸ್ತಿ ಆಗ್ತಾಯಿದೆ. ಬಟ್ ಇವೆಲ್ಲ ಇವಾಗ ಆರ್ಥ್ರೋಸ್ಕೋಪಿಲಿ ಮಾಡಿಬಿಡ್ತೀವಿ, ವೆರಿ ಸ್ಮಾಲ್ ಮಿನಿಮಲಿ ಇನ್ವೆಸಿವ್ ಕೀ ಹೋಲ್ ಸರ್ಜರಿಗೆ. ಹಂಗಾಗಿ ರಿಟರ್ನ್ ಟು ಆ್ಯಕ್ಟಿವಿಟಿ, ಇಲ್ಲ ರಿಟರ್ನ್ ಟು ಸ್ಪೋರ್ಟ್ಸ್, ಅಂದರೆ ಸ್ಪೋರ್ಟ್ಸ್ ವಾಪಸ್ ಅವರು ಭಾಗವಹಿಸಬೇಕು ಅಂದರೆ ಅದು ತುಂಬ ಕ್ವಿಕ್ ಆಗ್ತಾಯಿದೆಲ್ಲ. ಸೊ ಇವೆಲ್ಲ ನಮ್ಮದು ಏನಿದೆ ಈ ಸೌಲಭ್ಯ ಎಲ್ಲ ನಾವು ಮಣಿಪಾಲ್ ಆಸ್ಪತ್ರೆ, ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಮಾಡ್ತೀವಿ. ಇಲ್ಲಿ ಪ್ರತಿ 3ನೇ ಗುರುವಾರ ಬಳ್ಳಾರಿಗೆ ಬರ್ತೀವಿ.
ಸೇಮ್ ಡೇನೇ ನಾವು ಹಾಸ್ಪಿಟಲ್ ಒಂದು ಒ ಪಿ ಡಿ ಮಾಡ್ತೀವಿ, ಅಲ್ಲಿ ಶ್ರೀಪತಿ ಆಸ್ಪತ್ರೆ ಅಂತ ಅಲ್ಲೂ ಹೋಗಿ ಮಾಡ್ತೀವಿ ಸೇಮ್ ಡೇನೇ. ಏನಾದ್ರು ಪ್ರಶ್ನೆಗಳಿದ್ದರೆ ಆರಾಧನಾ, ಬೆಳ್ಳಾರಿಲಿ ಆರಾಧನಾ, ಅಲ್ಲಿ ಶ್ರೀಪತಿ ಹಾಸ್ಪಿಟಲ್. ಏನು ಡಾಕ್ಟರ್ ವೇದಮೂರ್ತಿ, ಹಾಂ, ಫಿಸಿಷಿಯನ್. ಅದೇ ಅಂದರೆ ಖರ್ಚು ಎಷ್ಟಾಗುತ್ತೆ? ನಾರ್ಮಲ್ ನೀ ರಿಪ್ಲೇಸ್ಮೆಂಟ್ ಬಂದು ಸುಮಾರು 3,70,000 ಆಗುತ್ತೆ. ರೊಬಾಟಿಕಲ್ಲಿ ಬಂದು ಏನಂದರೆ ಕನ್ಸ್ಯೂಮಬಲ್ಸ್ ಎಕ್ಸ್ಟ್ರಾ ಬರುತ್ತೆ. ಅಂದರೆ ರೊಬಾಟಿಕ್ ಡ್ರೇಪ್ ಮಾಡೋದಾಗಲಿ, ಆ ಡಿಸ್ಕ್ ಸೆನ್ಸರ್ಸ್ ಯೂಸ್ ಮಾಡೋದಾಗಲಿ, ರೋಬೋಟ್ ಸಾ ಯೂಸ್ ಮಾಡೋದಾಗಲಿ, ಅದೆಲ್ಲ ಆ್ಯಡ್ ಆಗಿ 60,000 ಎಕ್ಸ್ಟ್ರಾ ಆಗುತ್ತೆ ರೊಬಾಟಿಕಲ್ಲಿ. ಸರ್ಕಾರ ಸ್ಕೀಮ್ ಬರಲ್ಲ ಇದಕ್ಕೆ. ಇದು ಬರೀ ಇನ್ಶೂರೆನ್ಸ್ ಇರಬೇಕು, ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಅದಾಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಅದು ಕವರ್ ಆಗುತ್ತೆ. ಸರ್ಕಾರದಿಂದ ಅದು ಆಪ್ಷನ್ ಬಂದಿಲ್ಲ. ಸರ್ ಹಿಪ್ ರಿಪ್ಲೇಸ್ಮೆಂಟ್ 90-100 ವರ್ಷ ತನಕ ಮಾಡ್ತೀವಿ. ಎಸ್, ರೋಬೋಟಿಕಲ್ಲಿ ಆ್ಯಕ್ಚುಲಿ ವಯಸ್ಸಾದಷ್ಟು ಬೆಟರು. ಏನಕ್ಕೆ ಅಂದರೆ ಇವಾಗ ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಏನೇನು ಮಾಡ್ತೀವಿ, ಆ ಜಿಗ್ಗಳು ಅಂದರೆ ಅದು ಕಟ್ ಮಾಡೋಕ್ಕೆ ಜಿಗ್ಸ್ ಹಾಕ್ತೀವಿ. ಅದು ಹಾಕ್ಬೇಕಾದ್ರೆ ಮೂಳೆ ಒಳಗೆ ರಾಡ್ ಹಾಕಬೇಕಾಗುತ್ತೆ. ಅದು ಹಾಕೋದ್ರಿಂದ ಫ್ಯಾಟ್ ಎಂಬಾಲಿಸಮ್ ಅಂದರೆ ಆ ಪ್ರೆಷರ್ಗೆ ಆ ಫ್ಯಾಟ್ ಗ್ಲಾಬ್ಯೂಲ್ಸ್ ಇರೋದು ರಕ್ತ ಸಂಚಾರ ಮೇಲೆ ಎಂಟ್ರಾಗಿ ಹಾರ್ಟ್ಗೆ ಹೋಗ್ಬೋದು, ಲಂಗಿಗೆ ಹೋಗ್ಬೋದು. ರೋಬೋಟಿಕಲ್ಲಿ ಹಂಗೇನಿಲ್ಲ. ಏನು ಮಾಡ್ತೀವಿ ನಾವು ಸರ್ಜರಿ ಟೈಮಲ್ಲಿ ಸ್ಕಿನ್ನು ಮಸಲ್ ಓಪನ್ ಮಾಡ್ತೀವಿ, ರೋಬೋಟೇ ಬಂದು ಬೋನ್ ಕಟ್ಸ್ ಎಲ್ಲ ಮಾಡುತ್ತೆ. ನಾವು ಇಂಪ್ಲಾಂಟ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ, ತುಂಬ ಬೇಗ ಆಗೋಗುತ್ತೆ. ನೀ ರಿಪ್ಲೇಸ್ಮೆಂಟ್ ಬಂದು ಅರ್ಧ ಗಂಟೆ ಒಳಗೆ ಆಗೋಗುತ್ತೆ. ಆಪ್ರೇಷನ್ ಆಗಿ ಬೆಡ್ ರೆಸ್ಟ್ ಅಂತ ಬರೋದೇ ಇಲ್ಲ ಸರ್. ಇದು ಆಪ್ರೇಷನ್ ಮಾಡೋದು ಇಮ್ಮಿಡಿಯೇಟಾಗಿ ರಿಕವರಿ ಆಗಲಿ, ನಾರ್ಮಲ್ಸಿ ಆಗಲಿ ಅಂತ. ಆಪ್ರೇಷನ್ ಆಗಿದ್ದು ನೆಕ್ಸ್ಟ್ ಡೇಯಿಂದನೇ ಓಡಾಡೋಕ್ಕೆ ಶುರು ಮಾಡ್ತಾರೆ. ಏನಂದರೆ ಅದು ಸ್ಕಿನ್ನು ಮಸಲ್, ಚರ್ಮ ಮಾಂಸ ಹೀಲ್ ಆಗೋದಕ್ಕೆ ಒಂದು 6 ವಾರ ಆಗುತ್ತೆ. ಅದಕ್ಕೆ ಸ್ವಲ್ಪ ವಾಕರ್ ಇಟ್ಕೊಂಡು ಸಪೋರ್ಟ್ ಮಾಡಬೇಕು. 6 ವಾರದಲ್ಲಿ ಅವ್ರು ಇಂಡಿಪೆಂಡೆಂಟಾಗಿ ಓಡಾಡ್ಕೊಂಡೆಲ್ಲ ಇರ್ತಾರೆ. 3 ತಿಂಗಳಾಗೋಷ್ಟೊತ್ತಿಗೆ ನಾರ್ಮಲ್ ವಾಕಿಂಗು, ಜಾಗಿಂಗು, ಸ್ವಿಮ್ಮಿಂಗು, ಸೈಕ್ಲಿಂಗ್ ಎಲ್ಲ ಮಾಡ್ಬೋದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.